ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳು ಮರುಪರಿಷ್ಕರಣೆಗೆ ಅರ್ಜಿ ಹಾಕೋದು ಯಾವಾಗ, ಹಾಗೆ ಕೊನೆಯ ದಿನಾಂಕ ಯಾವಾಗ ಸ್ನೇಹಿತರೆ, ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ತುಂಬಾನೇ ಕನ್ಫ್ಯೂಸ್ ಇರೋದೇನಪ್ಪಾ ಅಂದ್ರೆ ಮರುಪರಿಷ್ಕರಣೆ ಯಾವಾಗ ಆರಂಭವಾಗುತ್ತೆ, ಮರುಪರಿಷ್ಕರಣೆಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕು ಅಂದ್ರೆ ನಾವು ಎಲ್ಲಿ ಹೋಗಿ ಸಲ್ಲಿಕೆಯನ್ನ ಮಾಡಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ನಮ್ಮ ಹತ್ರ ಇರಬೇಕು ಅನ್ನೋದೇ ಒಂದು ಭಯಂಕರ ತಲೆನೋವು ಕೆಲಸ ಆಗಿದೆ ಅಂತಾನೆ ಹೇಳ್ಬೋದು. ಇವಾಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋದಕ್ಕೆ ಒಂದು ಡಿಫ್ರೆಂಟ್ ಆದಂತ ಅಪ್ಡೇಟ್ ಅನ್ನ ನೀಡ್ತಾ ಇದ್ದಾರೆ ಸ್ನೇಹಿತರೆ ಸರ್ಕಾರದವರು. ಏನಪ್ಪಾ ಅಪ್ಡೇಟ್ ಅಂದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ಇವಾಗ SIR ಪರಿಷ್ಕರಣೆ ನಡೀತಾ ಇದೆ ಸರ್ಕಾರದಿಂದ, ಗೃಹ ಜ್ಯೋತಿ ಪರಿಷ್ಕರಣೆ ನಡೀತಾ ಇದೆ ಸ್ನೇಹಿತರೆ. ಇವೆರಡು ಪರಿಷ್ಕರಣೆ ಮುಗಿದ ನಂತರ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಮರು ಪರಿಷ್ಕರಣೆ ಆರಂಭವಾಗ್ತಾ ಇರತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಹಾಗೆ ಸಾಕಷ್ಟು ಫಲಾನುಭವಿಗಳಿಗೆ ಯಾವಾಗ ನಮಗೆ ಗೃಹಲಕ್ಷ್ಮಿ ಮರುಪರಿಷ್ಕರಣೆ ಆರಂಭವಾಗುತ್ತೆ ಅನ್ನುವಂಥ ಟೆನ್ಷನ್ ಕೂಡ ಇರುತ್ತೆ ಸ್ನೇಹಿತರೆ. ನೀವೇನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಸ್ನೇಹಿತರೆ, ಗೃಹ ಜ್ಯೋತಿ ಯೋಜನೆಯಲ್ಲಿ ಸ್ನೇಹಿತರೆ ಮನೆ ಮನೆಗಳಿಗೆ ಯಾವ ರೀತಿ ಭೇಟಿಯನ್ನ ನೀಡಿ ನಿಮ್ಮ ಹತ್ರ ಬೇಸಿಕ್ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಪೇಪರಲ್ಲಿ ಬರ್ಕೊಂಡು ಹೋದ್ರು ಸ್ನೇಹಿತರೆ ಒಂದು ಫೈಲಲ್ಲಿ, ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಸಹ ಇದೇ ರೀತಿಯಾದಂಥ ಪ್ರೋಸೆಸ್ ಅನ್ನ ನಾವು ನೋಡ್ಬೋದಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಏನು ಪರಿಷ್ಕರಣೆ ಯಾವಾಗ ಆರಂಭವಾಗುತ್ತೆ, ನಾವು ಯಾವಾಗ ಪರಿಷ್ಕರಣೆಗೆ ಅಪ್ಲಿಕೇಶನ್ ಹಾಕ್ತೀವಿ ಅನ್ನುವಂಥ ಟೆನ್ಷನ್ ಇತ್ತು ಸ್ನೇಹಿತರೆ. ಈ ರೀತಿಯಾಗಿ ಸರ್ಕಾರದಿಂದ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಮನೆ ಮನೆಗಳಿಗೆ ಸ್ನೇಹಿತರೆ ಸರ್ಕಾರ ಅಧಿಕಾರಿಗಳು ಹಾಗೆ ಅಂಗನವಾಡಿಯ ಕಾರ್ಯಕರ್ತರು ನಿಮ್ಮ ಮನೆಗಳಿಗೆ ಭೇಟಿಯನ್ನ ನೀಡ್ತಾರೆ ಸ್ನೇಹಿತರೆ. ಭೇಟಿಯನ್ನ ನೀಡಿ ನಿಮ್ಮ ಹತ್ರ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ ಅಂದ್ರೆ ಸ್ನೇಹಿತರೆ, ಮೊದಲನೇದಾಗಿ ಸ್ನೇಹಿತರೆ ಕಡ್ಡಾಯವಾಗಿ ನಿಮ್ಮ ಹತ್ರ ವೋಟರ್ ಐ ಡಿ ಇರಲೇಬೇಕು ಸ್ನೇಹಿತರೆ. ಕಳೆದ ಬಾರಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ವೋಟರ್ ಐ ಡಿ ಅವಶ್ಯಕತೆ ಇರಲಿಲ್ಲ. ಆದರೆ ಸ್ನೇಹಿತರೆ ಇವಾಗ ಏನಾದರೂ ನೀವು ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡ್ತೀನಿ ಅಂದರೆ ಸ್ನೇಹಿತರೆ ವೋಟರ್ ಐ ಡಿ ಕಡ್ಡಾಯ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ ರೇಷನ್ ಕಾರ್ಡಲ್ಲಿ ಸ್ನೇಹಿತರೆ ಮನೆಯ ಮಾಲೀಕ ಯಾರಿರ್ತಾರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮೊದಲು ಯಾರು ಪರಿಷ್ಕರಣೆಗೆ ಅಪ್ಲಿಕೇಶನ್ ಹಾಕಿದ್ರು ಅವ್ರೇನಾದರೂ ಅಕಸ್ಮಾತ್ ತೀರೋಗಿತ್ತು ಅಂದರೆ ಅವರ ಬದಲಿಗೆ ನೆಕ್ಸ್ಟ್ ಯಾರು ಬರ್ತಾರೆ ಸ್ನೇಹಿತರೆ, ಮನೆ ಹೆಡ್ ಆಗಿ ಬರ್ತಾರಲ್ಲ ನೋಡಿ, ಅವ್ರನ್ನ ಅಪ್ಡೇಟನ್ನು ಮಾಡಿಸಿರ್ಬೇಕು ಸ್ನೇಹಿತರೆ. ಅದನ್ನು ಕೂಡ ಅಪ್ಡೇಟನ್ನು ಮಾಡಿಸಿರ್ಬೇಕು. ಮೂರನೇದಾಗಿ ಸ್ನೇಹಿತರೆ ನಿಮ್ಮ ಹತ್ರ ಒಂದು ಫೋನ್ ನಂಬರ್ ಕಡ್ಡಾಯವಾಗಿರಲೇಬೇಕು ಸ್ನೇಹಿತರೆ. ಫೋನ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಆಧಾರ್ ಕಾರ್ಡ್ ಹಾಗೆ ಪಾನ್ ಕಾರ್ಡ್, ಕ್ಯಾಸ್ಟ್ ಇನ್ಕಮ್ ಹಾಗೆ ಕರ್ನಾಟಕದ್ದು ಒಂದು ಸ್ನೇಹಿತರೆ ನಿಮ್ಮ ಹತ್ರ ಇರುವಂತಹ ಬ್ಯಾಂಕ್ ಖಾತೆಯನ್ನು ಕೇಳಿ ತುಂಬಾ ಈಸಿ ಪ್ರೊಸೆಸ್ಸಲ್ಲಿ ಮುಗಿಸ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅವ್ರ ಹತ್ರ ಬಯೋಮೆಟ್ರಿಕ್ದು ಒಂದು ತಮ್ಮನ್ನು ಕೂಡ ತೊಗೊಂಡು ಬಂದಿರ್ತಾರೆ ಸ್ನೇಹಿತರೆ. ಅದೇ ಜಾಗದಲ್ಲಿ ನಿಮಗೆ ಬಯೋಮೆಟ್ರಿಕನ್ನು ಇಟ್ಸ್ಕೊಂಡು ತುಂಬಾ ಈಸಿ ಆದಂಥ ಪ್ರೊಸೆಸ್ ಇರುತ್ತೆ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತುಂಬಾ ಕನ್ಫ್ಯೂಸ್ ಇತ್ತು, ಯಾವ್ಯಾವ ರೀತಿ ಇರುತ್ತೋ, ನಾವು ಎಲ್ಲೋಗಿ ಅಪ್ಲಿಕೇಶನ್ನ ಮಾಡಬೇಕು ಅಂತ. ಹಾಗೆ ಸಾಕಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಒಂದು ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ಇಲ್ಲ ನಾವೇನಾದರೂ ಇವಾಗ ಗೃಹಲಕ್ಷ್ಮಿಗೆ ಮರು ಪರಿಷ್ಕರಣೆಯನ್ನು ಮಾಡೋದಕ್ಕೆ ಅವರು ಮನೆಗೆ ಬಂದಾಗ ನಾವೇನಾದರೂ ಕೆಲಸಕ್ಕೆ ಹೋಗ್ಬಿಟ್ಟಿದ್ರೆ ಅವಾಗ ಏನು ಮಾಡೋದು ಅನ್ನುವಂಥ ಒಂದು ಡೌಟು ಕೂಡ ಇರುತ್ತೆ ಸ್ನೇಹಿತರೆ. ಅದಕ್ಕೂ ಕೂಡ ಸರ್ಕಾರದಿಂದ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಮೊಬೈಲ್ನಲ್ಲೇ ನೀವು ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಸ್ನೇಹಿತರೆ ನಿಯರ್ ಬೈ ಸೇವಾ ಕೇಂದ್ರಗಳು ಅಲ್ಲೂ ಕೂಡ ಇರುತ್ತದೆ. ಹಾಗೆ ಮನೆಗಳಿಗೆ ಅಂಗನವಾಡಿ ಕಾರ್ಯಕರ್ತರು ಕೂಡ ಭೇಟಿಯನ್ನು ನೀಡ್ತಾರೆ. ಅಂಗನವಾಡಿ ಕಾರ್ಯಕರ್ತರು ಭೇಟಿಯನ್ನು ನೀಡೋದಕ್ಕೆ ಒಂದೇ ಕಾರಣ ಸ್ನೇಹಿತರೆ, ಸಾಕಷ್ಟು ಫಲಾನುಭವಿಗಳು ಅಷ್ಟೊಂದು ಹೆಚ್ಚಿಗೆ ಓದಿರಲ್ಲ. ಅವ್ರಿಗೆಲ್ಲರೂ ಕೂಡ ಅಲ್ಲಿ ಇಲ್ಲಿ ಸುತ್ತಾಡಬೇಕು ಅಂದರೆ ತುಂಬಾ ಹಿಂಸೆ ಆಗುತ್ತೆ. ಇದನ್ನು ತಪ್ಪಿಸ್ಬೇಕು ಅಂತಲೇ ಸರ್ಕಾರವು ಈ ಒಂದು ರೂಲ್ಸನ್ನು ತೊಗೊಂಡು ಬಂದಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂಥ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಶೀಘ್ರದಲ್ಲೇ ಗೃಹಲಕ್ಷ್ಮಿ ಫಲಾನುಭವಿಗಳ ಮರುಪರಿಷ್ಕರಣೆ ಆರಂಭವಾಗ್ತಾ ಇದೆ ಅಂತಲೇ ಹೇಳ್ಬೋದು. ದಯವಿಟ್ಟು ನೀವು ಗಾಬರಿ ಆಗೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳ ಮರುಪರಿಷ್ಕರಣೆ ಆರಂಭವಾಗ್ತಾ ಇದೆ ಸ್ನೇಹಿತರೆ. ಇಷ್ಟ ಆಗಿತ್ತು ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಮರುಪರಿಷ್ಕರಣೆಗೆ ಅಪ್ಲಿಕೇಶನ್ ಹಾಕೋಕೆ ಡಾಕ್ಯುಮೆಂಟ್ಸ್ಗಳಾಗೆ ಈ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಅಂತ. ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಷ್ಕರಣೆ ಎಂಡ್ ಆಗುತ್ತಪ್ಪ ಅಂದರೆ ಸ್ನೇಹಿತರೆ ಇನ್ನೂ ಕೂಡ ಆರಂಭವಾಗಿಲ್ಲ ಸ್ನೇಹಿತರೆ. ಮೇ ಬಿ ಆಗಸ್ಟ್ ಎಂಡ್ ವೀಕ್ ಒಳಗಡೆ ಎಲ್ಲ ಸ್ಟಾರ್ಟ್ ಮಾಡ್ತು ಅಂದರೆ ಸ್ನೇಹಿತರೆ ಮೇ ಬಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ವರೆಗೂ ಕೂಡ ಇರುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಈ ರೀತಿಯಾದಂಥ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ ಸ್ನೇಹಿತರೆ. ಹಾಗೆ ಇದೇ ರೀತಿ ಗೃಹಲಕ್ಷ್ಮಿ ಫಲಾನುಭವಿಗಳ ಲೇಟೆಸ್ಟ್ ಅಪ್ಡೇಟ್ ಯಾವುದೇ ಅಪ್ಡೇಟ್ ಸಿಕ್ಕಿದ್ರೂ ಕೂಡ ನಾನು ವಿಡಿಯೋನ ಮಾಡಿ ತಿಳಿಸ್ತೀನಿ. ನಿಮಗೆ ಎಷ್ಟು ಕಂತಿನ ಹಣ ಇಲ್ಲಿವರೆಗೆ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ತಪ್ಪದೆ ಕಮೆಂಟನ್ನು ಮಾಡಿ. ಸಿಗದ ಗೈಸ್ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.